ಜಗತ್ತಿನ ಮೊಟ್ಟ ಮೊದಲ ಯೂನಿವರ್ಸಿಟಿಯನ್ನ ತೋರಿಸೋದಕ್ಕೆ ನಾನು 1500 ವರ್ಷಗಳ ಹಿಂದಕ್ಕೆ ಬಂದಿದ್ದೇನೆ. ನಳಂದಾಗೆ ಸ್ವಾಗತ. 10,000 ವಿದ್ಯಾರ್ಥಿಗಳು, 2,000 ಶಿಕ್ಷಕರು, ಚೀನಾ, ಟಿಬೇಟ್, ಕೊರಿಯಾ, ಗ್ರೀಸ್ ಹೀಗೆ ಜಗತ್ತಿನ ಮೂಲೆ ಮೂಲೆಯ ವಿದ್ಯಾರ್ಥಿಗಳು ಇಲ್ಲಿಗೆ ಶಿಕ್ಷಣ ಪಡೆಯೋದಕ್ಕೆ ಬರ್ತಾ ಇದ್ರು. ಶಸ್ತ್ರ ಚಿಕಿತ್ಸೆ, ಖಗೋಳ ಶಾಸ್ತ್ರ, ಜೀವಶಾಸ್ತ್ರ, ಫಿಲಾಸಫಿ ಹೀಗೆ ಎಲ್ಲವನ್ನ ಇಲ್ಲಿ ಕಲಿಸಲಾಗ್ತಾ ಇತ್ತು. ಶ್ರೇಷ್ಠ ಗಣಿತಜ್ಞ ಆರ್ಯಭಟ ಇಲ್ಲಿನ ಶಿಕ್ಷಕರಾಗಿದ್ದರು. ಶೂನ್ಯವೆಂದರೆ ಖಾಲಿ ಅಲ್ಲ, ಅದು ಅನಂತದ ಪ್ರಾರಂಭ. ಈ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಕ್ಕಾಗಿ ಚೀನಾದ ವಿದ್ವಾಂಸ ಹುಯೆನ್ ತ್ಸಾಂಗ್ ಕೂಡ ಬಂದಿದ್ದ. ನಾನು ಇಂತಹ ಅದ್ಭುತ ಜ್ಞಾನ ಮಂದಿರವನ್ನ ಬೇರೆಲ್ಲೂ ನೋಡಿರ್ಲಿಲ್ಲ. ಇಲ್ಲಿ ಅಂದಿನ ಕಾಲದಲ್ಲಿ ಜಗತ್ತಿನ ಅತಿ ದೊಡ್ಡ ಲೈಬ್ರರಿ ಇತ್ತು. 3 ಅಂತಸ್ತಿನ ಗ್ರಂಥಾಲಯ ಅದು. ಈ ಲೈಬ್ರರಿಯಲ್ಲಿ ಬರೋಬ್ಬರಿ 90 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ದವು. ಇದು ಗೂಗಲ್ ಇಲ್ಲದ ಕಾಲದ ಅಂದಿನ ಗೂಗಲ್. ಆದರೆ 12ನೇ ಶತಮಾನದಲ್ಲಿ ಈ ಯೂನಿವರ್ಸಿಟಿಯ ಮೇಲೆ ಬಕ್ತಿಯಾರ್ ಖಿಲ್ಜಿ ಅನ್ನುವ ಕ್ರೂರಿಯ ಕಣ್ಣು ಬೀಳುತ್ತೆ. ಜ್ಞಾನವು ಜ್ವಾಲೆಗಳಲ್ಲಿ ಉರಿಯಲಿ, ಭಾರತ ಯಾವತ್ತೂ ಬೆಳಗಬಾರದು. ಈ ವಿಶ್ವವಿದ್ಯಾಲಯ ಹೀಗೆ ಇದ್ರೆ ಮುಂದೊಂದು ದಿನ ಭಾರತ ಜಗತ್ತಿನ ಶಿಕ್ಷಣ ರಾಜಧಾನಿ ಆಗುತ್ತೆ ಅನ್ನುವ ಅಸೂಯೆಯಿಂದ ನಳಂದಾದ ಮೇಲೆ ದಾಳಿ ಮಾಡಿ ನಳಂದಾದ ಗ್ರಂಥಾಲಯಕ್ಕೆ ಬೆಂಕಿ ಇಡ್ತಾರೆ. ಬರೋಬ್ಬರಿ 3 ತಿಂಗಳ ಕಾಲ ಗ್ರಂಥಾಲಯ ಹೊತ್ತಿ ಉರಿದಿತ್ತು. ಇಲ್ಲಿ ಹೊತ್ತಿ ಉರಿದಿದ್ದು ಕೇವಲ ಲೈಬ್ರರಿ ಅಲ್ಲ, ಭಾರತದ ಜ್ಞಾನ ಭಂಡಾರ. ಒಂದು ವೇಳೆ ಇವತ್ತಿಗೂ ಕೂಡ ಈ ನಳಂದಾದ ಗ್ರಂಥಾಲಯ ಇರ್ತಾ ಇದ್ರೆ ಕ್ಯಾನ್ಸರ್ಗೂ ಕೂಡ ಮದ್ದು ಕಂಡು ಹಿಡಿತಾ ಇದ್ವಿ. ಭಾರತ ಜಗತ್ತಿನ ಗುರುವಾಗ್ತಾ ಇತ್ತು.